ಹಾಯ್ ಹಲೋ ವೆಲ್ಕಮ್ ಟು ಜಾಬಿಟೋ ಚಾನಲ್. ನಾನಿವಾಗ ಆನ್ಲೈನ್ ಬಂದಿರುವ ಪ್ರಮುಖ ವಿಷಯ ಏನೆಂದರೆ, ನಾನು ನಿಮಗೆ ಒಂದು ಪ್ರಮುಖವಾದ ಮಾಹಿತಿಯನ್ನು ಕೊಡಬೇಕಂತ ಆನ್ಲೈನ್ ಬಂದಿದ್ದೀನಿ. ಈ ಮಾಹಿತಿಯನ್ನು ನೀವು ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಈ ಮಾಹಿತಿ ಅರ್ಥ ಆಗುತ್ತೆ. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಏನು ನೋಟಿಫಿಕೇಷನ್ ಬಿಟ್ಟಿದ್ರಲ್ವ, ಅದರಲ್ಲೇ ಈ ಮಾಹಿತಿಯನ್ನು ಕೊಟ್ಟಿದ್ದರು. ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಮಾಹಿತಿ ಏನು ಅಂತ ಗೊತ್ತಿರಲ್ಲ. ಈ ವಿಡಿಯೋ ಮೂಲಕ ನಾನು ನಿಮಗೆ ಮಾಹಿತಿ ಕೊಡಲು ಇಷ್ಟಪಡ್ತೀನಿ. ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಇದೆ. ಯಾವುದೇ ವಿಡಿಯೋ ಇರಲಿ, ಅದರಲ್ಲಿ ಅನೇಕ ಅಭ್ಯರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಆ ಕ್ವಶನ್ ಏನಂದರೆ, ಸರ್ ನಾವು ಈ ಥರ SC/ST ಕ್ಯಾಟಗರಿದಲ್ಲಿದ್ದೀವಿ, ಸೊ ನಮಗೆ ಇವು ಮಹಿಳಾ ಮೀಸಲು ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂದರೆ ಸೊ ಸಾಮಾನ್ಯದಲ್ಲಿ ಆಗುತ್ತಾ ನೇಮಕಾತಿ, ಅಥವಾ ಗ್ರಾಮೀಣ ಇದ್ದವ್ರಿಗಾಗುತ್ತಾ, ಕನ್ನಡ ಮಾಧ್ಯಮ ಇದ್ದವ್ರಿಗಾಗುತ್ತಾ ಅನ್ನೋ ಈ ಕ್ವಶನ್ಗೆ ನಾನಿವಾಗ ನಿಮಗೆ ಫುಲ್ ಕ್ಲಿಯರಿಟಿ ಕೊಡ್ತೀನಿ. ನೋಡಿ, ಈ ಎಕ್ಸಾಂಪಲ್ಗೆ ನಾನು ಈ ನೋಟಿಫಿಕೇಷನ್ ಏನು ಬಿಟ್ಟಿದ್ರಲ್ವ BMTC ನಾನ್-HK ಮಿಕ್ಕಿಡುದ ಹುಂದ 2286 ಪೋಸ್ಟ್ಗಳು, ಇದರಲ್ಲಿ ಏನು ನಾನು ರೆಡ್ ಮಾರ್ಕ್ ಟಿಕ್ ಮಾಡಿದ್ದೇನಲ್ಲ, ಅದರಲ್ಲಿ ಏನು ಕೊಟ್ಟಿದ್ದಾರಂದರೆ, ಸಮತಲ ಮೀಸಲು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಅಂದರೆ ಇದರ ಅರ್ಥ ಏನಂದರೆ, ಫಾರ್ ಎಕ್ಸಾಂಪಲ್ SC ಕ್ಯಾಟಗರಿಯಲ್ಲಿ ಟೋಟಲ್ ಪೋಸ್ಟು 388 ಪೋಸ್ಟ್ ಇದ್ದಾವೆ. ಅದರಲ್ಲಿ SC 83 ಜನರಲ್ ಇದೆ. ಅಂದರೆ SC ಜನರಲ್ 83 ಪೋಸ್ಟ್ ಇದ್ದಾವೆ. ಅದೇ ಥರ SC ಮಹಿಳಾ ಮೀಸಲು 128, ಮತ್ತು SC ಮಾಜಿ ಸೈನಿಕರು 38. ಅಂದರೆ ನೋಡಿ, ಇನ್ನು SC ವುಮೆನ್ಸ್ ಮಹಿಳಾ ಮೀಸಲು 128 ಸ್ಥಾನಗಳು. ಅಂದರೆ ಮಹಿಳೆಯರು ಎಲಿಜಿಬಲ್ ಆಗಿಲ್ಲ ಅಂದರೆ ಅಂತಹ ಪೋಸ್ಟ್ಗಳು ಯಾರಿಗೆ ಹೋಗುತ್ತೆ ಅಂತ ಕ್ವಶನು. ಸೊ SC ಮಹಿಳಾ ಮೀಸಲು 128 ಕ್ಯಾಂಡಿಡೇಟ್ ಮಹಿಳೆಯರು ಸಿಕ್ಕಿಲ್ಲ ಅಂದರೆ ಆ ಪೋಸ್ಟ್ಗಳು SC ಜನರಲಲ್ಲಿರುವ 83 ಸ್ಥಾನಗಳಿಗೆ ಆ ಪೋಸ್ಟ್ಗಳು ಹೋಗುತ್ತವೆ. ಅದೇ ಥರ SC ಎಕ್ಸ್ ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕರು 38 ಜನ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂದರೆ ಆ 38 ಮಾಜಿ ಸೈನಿಕರು ಏನು SC ಜನರಲ್ ಕ್ಯಾಟಗರಿಯ 83 ಸ್ಥಾನಗಳಿಗೆ ಅವನು 38 ಮಾಜಿ ಸೈನಿಕರು ಆ್ಯಡ್ ಆಗುತ್ತೆ. ಅಂದರೆ SC ಜನರಲ್ ಅಭ್ಯರ್ಥಿಗಳಿಂದ ಆ ಸ್ಥಾನಗಳನ್ನು ತುಂಬಿಸುತ್ತಾರೆ. ಅಕಸ್ಮಾತಾಗಿ SC ಮಾಜಿ ಸೈನಿಕರು ಕ್ಯಾಂಡಿಡೇಟ್ ಅವ್ರಿಗೆ ಸಿಕ್ಕಿಲ್ಲ ಅಂದರೆ. ಅದೇ ಥರ STಯಲ್ಲಿ ಸಾಮಾನ್ಯ ST ಜನರಲಲ್ಲಿ 34 ಪೋಸ್ಟ್ ಇದ್ದಾವೆ. ಅದೇ ST ವುಮೆನ್ಸಲ್ಲಿ 53 ಸ್ಥಾನಗಳಿದ್ದಾವೆ. ಅಕಸ್ಮಾತಾಗಿ ಮಹಿಳಾ ಮೀಸಲು STಯಲ್ಲಿ ಅವರಿಗೆ 53 ಜನ ಮಹಿಳೆಯರು ಸಿಕ್ಕಿಲ್ಲ ಅಂದರೆ ಅಂತಹ ಸ್ಥಾನಗಳನ್ನು ST ಜನರಲ್ ಕ್ಯಾಂಡಿಡೇಟ್ 34 ಪೋಸ್ಟ್ ಇದ್ದಾವೆ, ಆ ಪೋಸ್ಟಲ್ಲಿ ಮಿಕ್ಕಿರುವ ಮಹಿಳಾ ಮೀಸಲು ಸ್ಥಾನಗಳು ಆ್ಯಡ್ ಆಗುತ್ತೆ. ಅದೇ ಥರ ನೋಡಿ, ಈ ಏನು ಮಹಿಳಾ ಮೀಸಲು ಮತ್ತು ಮಾಜಿ ಸೈನಿಕರು ಏನು ಪೋಸ್ಟ್ಗಳಿದ್ದಾವೆ, ಇಷ್ಟು ಜನ ಇಷ್ಟು ಜನ ಸಿಗೋದು ಅಂದರೆ ನೋಡಿ, ಮಹಿಳಾ ಮೀಸಲು 755 ಅಂದರೆ ಮಹಿಳೆಯರು ಎಲಿಜಿಬಲ್ ಆಗಿರೋದೇ ಭಾಳ ಕಷ್ಟವಾಗಿ ಒಂದು 200ರಿಂದ 30 ಜನರು 300 ಜನ 200ರಿಂದ 300 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಮಾಜಿ ಸೈನಿಕರು ಅಂದರೆ ಭಾಳಷ್ಟು, ಅಂದರೆ ಒಂದು 50 ಜನ ಎಲಿಜಿಬಲ್ ಆಗಿರ್ತಾರೆ. ಸೊ ಅವರೆಲ್ಲ ಎಲಿಜಿಬಲ್ ಆದರೆ ಜಾಬ್ ಪಕ್ಕ ಇದ್ದಂಗೆ. ಸೊ ಮಿಕ್ಕಿರೋ ಎಲ್ಲ ಸ್ಥಾನಗಳು ಅದೇ ವರ್ಗದ ಮೀಸಲಾತಿ ಹೊಂದಿರುವ ಸಾಮಾನ್ಯ ಅಭ್ಯರ್ಥಿ ಏನಿರ್ತಾರಲ್ಲ ಅವರಿಗೆ ಆ ಸ್ಥಾನಗಳು ಹೋಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ನೋಡಿ, ಗ್ರಾಮೀಣ ಮೀಸಲು ಕನ್ನಡ ಮಾಧ್ಯಮ ಇವುಗಳಲ್ಲಿ ಭಾಳಷ್ಟು ಜನ ಇರ್ತಾರೆ. ಇದು ಕಾಂಪಿಟೇಷನ್ ಇದೆ ಜಾಸ್ತಿ, ಇವು ಎಲ್ಲ ತುಂಬ ಹೋಗ್ತವೆ. ಅಂದರೆ ನಿಮಗೆ ಎಲಿಜಿಬಲ್ ಸಿಗದೇ ಇರೋ ಕ್ಯಾಂಡಿಡೇಟ್ ಜಾಸ್ತಿ ಅಂದರೆ ಮಹಿಳಾ ಮೀಸಲು ಮಾಜಿ ಸೈನಿಕರು. ಇವೆಲ್ಲ ಸ್ಥಾನಗಳು ಯಾರಿಗೆ ಹೋಯ್ತವೆ ಅಂದರೆ, ಯಾರಿಗೆಲ್ಲ ಮಾಹಿತಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.